ದಾಳಿಗೆ ಮತ್ತೊಬ್ಬ ರೈತ ಬಲಿಯಾಗಿದ್ದಾನೆ. ಬಡಕಲಾಪುರದಲ್ಲಿ ಘಟನೆ ಮಾಸುವ ಮುನ್ನವೇ ಮುಳ್ಳೂರಿನಲ್ಲಿ ಹುಲಿ ದಾಳಿಗೆ ಮತ್ತೊಬ್ಬ ರೈತ ಬಲಿಯಾಗಿರುವ ಘಟನೆ ಎಚ್ಡಿ ಕೋಟೆಯಲ್ಲಿ ನಡೆದಿದೆ. ಬಡಕಲಾಪುರದಲ್ಲಿ ಘಟನೆ ಮಾಸುವ ಮುನ್ನವೇ ಮುಳ್ಳೂರಿನಲ್ಲಿ ರೈತ ಬಲಿಯಾಗಿದ್ದಾನೆ. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ. ರಾಜಶೇಖರ ಮೂರ್ತಿ ಹುಲಿ ವ್ಯಾಘ್ರನ ವಕ್ರ ದೃಷ್ಟಿಗೆ ಬಲಿಯಾಗಿರುವ ವ್ಯಕ್ತಿ ಭಾನುವಾರ ಮಧ್ಯಾಹ್ನ 1 ಗಂಟೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನಡೆಗೆ ಗ್ರಾಮಸ್ಥರಿಂದ ತೀವ್ರ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಿದೆ. 10 ಕಿಲೋಮೀಟರ್ ದೂರದಲ್ಲಿ ಅರಣ್ಯ ಕಾರ್ಯಕ್ರಮದಲ್ಲಿ ಸಚಿವರು ಭಾಗಿಯಾಗಿದ್ದಾರೆ. ಅರಣ್ಯ ಸಚಿವರ ಗಮನಕ್ಕೆ ಬಂದರೂ ಕೂಡ ಸ್ಥಳಕ್ಕೆ ಬಾರದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಇನ್ನು ಮೃತ ರೈತನ ಕುಟುಂಬಕ್ಕೆ 30 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಕೂಡ ಒತ್ತಾಯವನ್ನ ಮಾಡಲಾಗ್ತಿದೆ. ಇಲ್ಲವಾದರೆ ಕೊಂಡೊಯ್ಯಲು ಅವಕಾಶ ನೀಡುವುದಿಲ್ಲ ಎಂದು ಪಟ್ಟನ್ನ ಕೂಡ ಗ್ರಾಮಸ್ಥರು ಹಿಡಿದಿದ್ದಾರೆ. ಹುಲಿ ದಾಳಿಗೆ ಮತ್ತೊಬ್ಬ ರೈತ ಬಲಿಯಾಗಿರುವಂತದ್ದು. ಇನ್ನು ಕಳೆದ ವಾರವೂ ಅಷ್ಟೇ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಬಡಗಲಾಪುರದಲ್ಲೂ ಕೂಡ ಕಳೆದ ವಾರ ಒಬ್ಬ ರೈತ ಹುಲಿ ದಾಳಿಗೆ ಬಲಿಯಾಗಿದ್ದ. ಇನ್ನು ನಿನ್ನೆಯೂ ಕೂಡ ಸರಗೂರು ತಾಲೂಕಿನ ಮುಳ್ಳೂರಿನಲ್ಲಿ ಹುಲಿ ದಾಳಿಗೆ ಮತ್ತೊಬ್ಬ ರೈತ ಬಲಿಯಾಗಿರುವಂತದ್ದು. ರಾಜಶೇಖರ ಮೂರ್ತಿ 55 ವರ್ಷದ ರೈತ ಹುಲಿ ದಾಳಿಗೆ ಬಲಿಯಾಗಿರುವಂತದ್ದು. ಇನ್ನು ಭಾನುವಾರ ಮಧ್ಯಾಹ್ನ ಏನು ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದಂತಹ ವೇಳೆ ಏಕಾಏಕಿ ಬಂದಂತಹ ಹುಲಿ ದಾಳಿ ಮಾಡಿ ರೈತ ಬಲಿಯಾಗಿರುವಂತದ್ದು. ಏನು ಅರಣ್ಯ ಸಚಿವರು ಕೂಡ 10 ಕಿಲೋಮೀಟರ್ ದೂರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಅವರ ಗಮನಕ್ಕೂ ಕೂಡ ಈ ವಿಷಯ ಬಂದಿರುತ್ತೆ. ಆದರೂ ಕೂಡ ಅಲ್ಲಿ ಸ್ಥಳಕ್ಕೆ ಆಗಮಿಸದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಅದಕ್ಕೆ ಗ್ರಾಮಸ್ಥರು ಕೂಡ ನಿರ್ಲಕ್ಷ್ಯವನ್ನು ತೋರಿದ್ರಿಂದ ಅಸಮಾಧಾನವನ್ನ ಕೂಡ ಗ್ರಾಮಸ್ಥರು ವ್ಯಕ್ತಪಡಿಸುತ್ತಿರುವಂತದ್ದು. ಇನ್ನು ಮೃತ ರೈತನ ಕುಟುಂಬಕ್ಕೆ 30 ಲಕ್ಷ ಪರಿಹಾರ ಕೊಡಿ, ಇಲ್ಲದಿದ್ರೆ ನಾವು ಮೃತ ದೇಹವನ್ನ ಕೊಂಡೊಯ್ಯಲು ಅವಕಾಶ ನೀಡುವುದಿಲ್ಲ ಎಂದು ಪಟ್ಟನ್ನ ಕೂಡ ಹಿಡಿದು ನಿಂತಿದ್ದಾರೆ.